ಇವರಿಗೆ ಅಂದ್ರೆ ಯಾವ್ದೋ ಮೈನಾರಿಟಿಗೆ ಜಾಸ್ತಿ ಹೇಳಿದಿರಿ, ಅದಕ್ಕೆ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳೋದು ಇದು ಏನಂದ್ರೆ ಇದು ಯಾರಿಗೆ ಬಜೆಟ್ ಅರ್ಥ ಆಗಲ್ಲ ನೋಡಿ. ಬಜೆಟ್ ಅಂದ್ರೆ ತಳ ಬುಡನು ಗೊತ್ತಿರಲ್ಲ, ಅವರು ಇಂತ ಮಾತು ಹೇಳ್ತಾರೆ. ಅವ್ರಿಗೆ ಕೇಳಿ ನೀವು, ಅವ್ರಿಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ ಗೊತ್ತಿದೆ ಕೇಳಿ ಅವ್ರಿಗೆ, ಯಾರಿಗೆ ಅಪೋಸಿಷನ್ ದವರಿಗೆ. ಅವ್ರಿಗೆ ಏನಾದ್ರು GSDP ಅಂದ್ರೆ ಏನಾದ್ರೂ ಅರ್ಥ ಗೊತ್ತಿದೆ ಕೇಳಿ. ದೇ ಶುಡ್ ಟಾಕ್ ಆನ್ ದೀಸ್ ಟರ್ಮ್ಸ್. ಅದಾಯ್ತು. ಬೇರೆ ನಿಮ್ಮ ಎಲ್ಲಿ ನಮ್ಗೆ ನಾವು ಅವ್ರು ಏನ್ ಕ್ರಿಟಿಸೈಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ನಮ್ಮ ಹಿಂದಿನ ನಮ್ಮ ಬಜೆಟ್ ನಲ್ಲಿ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ, ರೀಚ್ ಆಗಿದೀವಿ ಇಲ್ಲೋ, ಯಾವ ಇಲಾಖೆಯಲ್ಲಿ ಏನ್ ಖುದ್ದಾಗಿದೆ, ಯಾವ ಇಲಾಖೆಯಲ್ಲಿ ನಾವು ಸರಿಯಾಗಿ ಹಣ ಬಳಕೆ ಆಗಿಲ್ಲ, ಆಮೇಲೆ ಈ ವರ್ಷ ಯಾವ ಇಲಾಖೆಗೆ ಎಷ್ಟು ಹಣ ಕೊಡ್ಬೇಕಾಗಿತ್ತು ಅಂತ ಏನಾದ್ರು ಅವರು ಕ್ರಿಟಿಸೈಸ್ ಮಾಡಿದ್ರೆ ಐ ವುಡ್ ಹ್ಯಾವ್ ಅಂಡರ್ಸ್ಟುಡ್. ಇವ್ರು ಏನೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಹೇಳ್ತಾ ಇದ್ದಾರೆ ಅಂತ ವಿ ಕುಡ್ ಹ್ಯಾವ್ ಟೇಕನ್ ದೇರ್ and corrected if something is wrong in our reply as well. But ಅವರು ಈ ರಾಜ್ಯದ ಜನರ ಹಿತಗೋಸ್ಕರ ಹೇಳ್ತಾ ಇಲ್ಲ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿದ್ರಿಂದ ಅದಕ್ಕೆ ಇಟ್ ಡಸಂಟ್ ಕ್ಯಾರಿ ಎನಿ ಸೆನ್ಸ್. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಟು ಬಿ ರಿಸರ್ವೇಶನ್ ಇದ್ರಲ್ಲಿ ಏನ್ ಸಂಬಂಧ ಇದೆ ನೋಡಿ. ಗುತ್ತಿಗೆ ಟು ಬಿ ಒಬ್ಬರಿಗೆ ಕೊಟ್ಟಿಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ಗೂ ಕೊಟ್ಟಿದೆ, ಶೆಡ್ಯೂಲ್ ಕಾಸ್ಟ್ಗೂ ಕೊಟ್ಟಿಲ್ಲ ಮತ್ತೆ. ಹಾಗಾಗಿ ಯಾರೋ ಒಬ್ಬರಿಗೆ ಕೊಟ್ಟಿದ್ರೆ ನೀವು ಹೇಳ್ಬೋದು ಇವರಿಗೆ ಈಗ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬಿಗೂ ಕೊಟ್ಟಿದ್ದೀವಿ, ಬ್ಯಾಕ್ವರ್ಡ್ ಕ್ಲಾಸಿಗೂ ಕೊಟ್ಟಿದ್ದೀವಿ, ಮೈನಾರಿಟಿಗೂ ಕೊಟ್ಟಿದೆ. ತಪ್ಪೇನಿದೆ ಅದ್ರಲ್ಲಿ ಹೇಳಿ ನನಗೆ. ಏನು ವಾಟ್ ಇಸ್ ದ ವೈಲೇಷನ್ ಯು ಶುಡ್ ಟೆಲ್. ಇಲ್ಲ ಬೇಕಾಗಿದ್ದ ಬೇಡ ಬೇರೆ ವಿಷಯ. ಯು ಸಿ ದಿಸ್ ಇಸ್ ಬಜೆಟ್. ನಾವು ಬಜೆಟ್ ಅಲ್ಲಿ ಬೇಕಿದ್ರೆ ಅವರು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಲಿ. ನಮ್ಮ ಬಜೆಟ್ ನಲ್ಲಿ ದೋಷಣೆ ಇದ್ರೆ ಯಾವ ಇಲಾಖೆಗೆ ಎಲ್ಲಿ ಹಣ ಕಮ್ಮಿ ಕೊಟ್ಟಿದೀವಿ, ಯಾವ ಮೊಬಿಲೈಸೇಷನ್ ಕಮ್ಮಿ ಆಗಿದೆ, ಎಲ್ಲಿ ಜಾಸ್ತಿ ಹಣ ಮೊಬಿಲೈಸ್ ಮಾಡಬಹುದಿತ್ತು ಅಂತ ಸಲಹೆ ಕೊಟ್ಟರೆ ಕೂಡ ಸೆಪರೇಟ್. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಎಲ್ಲ ಹೇಳ್ತಾ ಇದೀವಲ್ಲ. ಅಲ್ಲ ನೋಡಿ, ಎಲ್ಲ ನೋಡಿ ಸಿ